ಇವತ್ತು ನಾನು ಹೊರಗಡೆ ಬಂದಿದ್ದೀವಿ. ಸೊ ರೋಡ್ ಸೈಡ್ ಫುಡ್ ತಿನ್ನೋಣ ಅಂತ. ಬಟ್ ಏನೆಲ್ಲ ತಿಂತೀನಿ, ಎಲ್ಲಿ ಹೋಗ್ತೀನಿ ಅದು ಎಲ್ಲ ನಾನು ಹೇಳ್ತೀನಿ. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಮಗೆ ಗೊತ್ತಾಗುತ್ತೆ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನೋ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ ಮಾಡೋಣ. ಸೊ ಫಸ್ಟು ನಾವು ಹೋಳಿಗೆ ಮನೆಗೆ ಹೋದ್ವಿ. ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಾವು ಜಾಸ್ತಿ ದೂರ ಎಲ್ಲೂ ಬೇಡ, ಹತ್ರನೇ ಹೋಗೋಣ, ಸರಿ ರಾಮಮೂರ್ತಿ ನಗರಲ್ಲಿ ಹೋಗೋಣ. ಜಾಸ್ತಿ ಸತಿ ಹೋಗಿದ್ದೀವಿ, ಬಟ್ ಫಸ್ಟ್ ಹೊಸ್ದಾಗಿ ಅಂಗಡಿಗಳು ಓಪನ್ ಆಗಿರ್ತಾವಲ್ವ, ಅಲ್ಲಿ ನೋಡೋಣ ಅಂತ ಸರಿ ಫಸ್ಟ್ ಹೋಗಿ ಹೋಳಿಗೆ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಜೋಹಾನ ಅದು ಬೇಕು ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ಲು. ನಾವು ಅವಳಿಗೆ ಕೊಡಿಸ್ಲಿಲ್ಲ, ಯಾಕಂದರೆ ಅವಳು ಏನು ತಿನ್ನಲ್ಲ, ಜಸ್ಟ್ ತೊಗೊತಾಳೆ, ತಿನ್ನಲ್ಲ. ಅವಳು ಏನು ತಿಂತಾಳೆ ಅದು ಮಾತ್ರ ಕೊಡಿಸ್ತೀವಿ. ಮೀನ್ ವೈಲ್ ನಮ್ಮ ಅಕ್ಕ ಬಾವ ಆರ್ಡ್ರ್ ಮಾಡ್ತಾಯಿದ್ರು. ಸೊ ನನಗೆ ಏನಕ್ಕೆ ಹೋಳಿಗೆ ಮನೇಲಿ ಇಷ್ಟ ಅಂದರೆ ಅವ್ರು ಮಾಡೋ ಸ್ಪೀಡ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ಅಲ್ಲಿ ನೋಡೋದೊಂದು ಸತಿ ನಾನು ಕಲಿಯೋಣ ಅಂತ ನೋಡ್ತಾ ಇರ್ತೀನಿ, ಬಟ್ ಆಗಲ್ಲ. ಅವ್ರದ್ದೇ ಡಿಫ್ರೆಂಟ್, ಅದು ಜಾಸ್ತಿ ದಿನ ಬೇಕು ಕಲಿಯೋಕ್ಕೆ. ಬಟ್ ಅವ್ರು ಚೆನ್ನಾಗಿ ಫಿಲ್ಲಿಂಗ್ ಆಗಲಿ, ತೀಡೋದಾಗಲಿ, ಸುಡೋದಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಫಟಾಫಟನ್ನು ಮಾಡ್ತಾರೆ. ನಾವು ಅದೇ ಮನೇಲಿ ಮಾಡಿದ್ರೆ ಒಂದೊಂದು ಶೇಪ್ ಬರುತ್ತೆ, ಇಲ್ಲ ಒಂದೊಂದು ಸೈಜ್ ಬರುತ್ತೆ, ಇಲ್ಲ ಒಂದು ಸೀದೋಗುತ್ತೆ, ಇಲ್ಲ ಒಂದು ನೆಟ್ಟಿಗಿರುತ್ತೆ. ಸೊ ನಾವು ಕಲಿಬೇಕು, ನಾನು ಕಲಿಬೇಕನ್ನೋ ಆಸೆ ಇದೆ, ಕಲಿತೀನಿ. ನೋಡೋಣ ಮುಂದಕ್ಕೆ ಕಲಿತಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಮ್ಮ 4 ಫ್ಲೇವರ್ ತೊಗೊಂಡಿದ್ದು ಹೋಳಿಗೆಯಲ್ಲಿ, ಬಿಕಾಸ್ ಈವ್ನಿಂಗ್ ಟೈಮ್ ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಇನ್ನೊಂದು ಡಿನ್ನರ್ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಕೋವಾ, ಬೇಳೆ ಒಬ್ಬಟ್ಟು, ಪೈನಾಪಲ್ಲು, ಕಾಯಿ ಒಬ್ಬಟ್ಟು ತೊಗೊಂಡ್ವಿ. ನಮ್ಮ ಬಾವಾಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಅವರಿಗೆ ಮನೇಲಿ ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ, ಬಟ್ ಆಚೆ ಬೇರೆ ಆಪ್ಷನ್ ಇಲ್ಲ ಅಂತ ತಿಂದರು. ಸೊ ನಮ್ಮ ಮಮ್ಮಿ ಸ್ವೀಟ್ ತಿಂದಿಲ್ಲ. ಸೊ ನಮ್ಮ ಮಮ್ಮಿಗೆ ಅದೇ ಹೋಳಿಗೆ ಮನೆ ಪಕ್ಕದಲ್ಲಿರೋ ಬ್ರಹ್ಮಶ್ರೀ ಚಾಟ್ಸ್ ಕಾರ್ನರ್, ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಮಮ್ಮಿ ತಿಂದಿದ್ದ ಚಾಟ್ಸ್ನ ನಾನು ಶೂಟ್ ಮಾಡಿಲ್ಲ, ನಾನು ತಿಂದಿದ್ದು ಮಾತ್ರ ಶೂಟ್ ಮಾಡಿದೆ. ಯಾಕಂದರೆ ನಾನು ಬರೀ ಪಾನಿಪುರಿನೇ ಇಷ್ಟಪಡೋದು. ನಾನು ಪಾನಿಪುರಿ ಬಿಟ್ಟರೆ ನಾನು ಬೇರೆ ಏನೂ ತಿನ್ನಲ್ಲ. ನಾನು ಪಾನಿಪುರಿ ಅದು ಈ ಥರ ಇರಬೇಕು, ನನಗೆ ಡ್ರೈ ಇರಬೇಕು. ಬಟ್ ಫಸ್ಟ್ ಟೈಮ್ ತಿಂದಿದ್ರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಓಕೆ, 90% ಓಕೆ ಅನಿಸ್ತು. ಸೊ ನೆಕ್ಸ್ಟ್ ಬಂದು ಸರಿ ಹಂಗೆ ಹೊರಡ್ತಾ ಇದ್ವಿ. ಸರಿ ನನ್ನ ಕಣ್ಣಿಗೆ ಏನೇನು ಕಾಣಿಸ್ತೋ ನಾನೆಲ್ಲ ಶೂಟ್ ಮಾಡಿದೆ. ಸೊ ಈವ್ನಿಂಗ್ ಟೈಮ್ಸ್ ಅಲ್ವಾ, ಈ ಲೈಟಿಂಗ್ಸು, ಪ್ರತಿಯೊಂದು ಅಂಗಡಿಯಲ್ಲಾಗಲಿ ಆಚೆ ಜನರು ತುಂಬ ಜನ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈವ್ನಿಂಗ್ ಡಿನ್ನರ್ ಟೈಮ್ ಆಗಿತ್ತು, ಅದಕ್ಕೆ ನ್ಯೂ ಕಡಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಬಗ್ನಿ ಆದಮೇಲೆ ಈ ರೆಸ್ಟೋರೆಂಟು ಇದು ನನ್ನ ಪ್ರಕಾರ ಓಕೆ ಅನಿಸ್ತು. ಯಾಕಂದರೆ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಓಕೆ, ರಾಮಮೂರ್ತಿ ನಗರಲ್ಲಿ ಇದು ಫೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ವಾ, ಅದಕ್ಕೆ ಇಷ್ಟ ಆಯಿತು. ನನಗೆ ಇದು ಒಂದು ದಿನ ಆಸೆ ಇದೆ ಫುಲ್ ತಂದೂರಿ ತಿನ್ನಬೇಕಂತ, ಬಟ್ ಅದು ಸಾಧ್ಯ ಅಲ್ಲ, ನಾನು ತಿನ್ನಲ್ಲ. ಒಂದು ಪೀಸ್ ತಿಂದರೆ ದೊಡ್ಡ ವಿಷಯ. ಇದು ಫ್ಲೇವರ್ಸ್ ಎಲ್ಲ ತಿನ್ನಬೇಕು ಅಂತ ಇದೆ, ಡಿಫ್ರೆಂಟ್ ಫ್ಲೇವರ್ಸ್ ಮಸಾಲ ಹಾಕಿರೋದು, ಬಟ್ ನನ್ನ ಕೈಲಿ ಆಗಲ್ಲ, ಅದಂತೂ ಶ್ಯೂರ್. ಸೊ ಇದು ಬಂದು ನಾವು ಫುಡ್ ಆರ್ಡರ್ ಮಾಡಿದ್ವಿ. ಬೋರ್ ಹೊಡಿತಾಯಿತ್ತು ನನಗೆ ಜೋಹಾನಾಗೆ. ಸೊ ಹಾಡಾಡ್ತಾ ಇದ್ವಿ, ಅದು ಇದು ಕತೆಗಳು ಮಾತಾಡ್ತಾ ಇದ್ವಿ. ನಮ್ಮ ರಿಯಾಕ್ಷನು ನಾವು ಮಾಡ್ತಾಯಿದ್ದಿದ್ದು ತರಲೆಗೆ ನಮ್ಮ ಮಮ್ಮಿಗೆ ಸಾಕಾಗ್ಬಿಟ್ಟಿತ್ತು. ನಮ್ಮ ಮಮ್ಮಿ ರಿಯಾಕ್ಷನ್ ನೀವು ನೋಡ್ಬೋದು. ಸೊ ಮೀನ್ ವೈಲ್ ಫುಡ್ ಬಂತು, ಫುಡ್ ತಿಂದ್ವಿ. ತಿಂದ ಹಾಗೆ ಅಲ್ಲಿಂದ ಮತ್ತೆ ನಾನು ಯಾಕಂದ್ರೆ ಫುಡ್ಡೆಲ್ಲ ನಾನು ಶೂಟ್ ಮಾಡಿಲ್ಲ, ಮಮ್ಮಿ ಬೈತಾರೆ, ದೃಷ್ಟಿಯಾಗುತ್ತೆ ಶೂಟ್ ಮಾಡಬೇಡ ಅಂತ. ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಶೂಟ್ ಮಾಡೋಕ್ಕೆ. ನನಗೆ ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಮಧ್ಯಾಹ್ನ ಮತ್ತು ಡಿನ್ನರ್ ಟೈಮಲ್ಲಿ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು. ನಂದು ಬಂದು ಫೇವ್ರೆಟ್ ಫ್ಲೇವರ್ ಬಂದು ಓರಿಯೋ. ಸೊ ಫೈನಲಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.